ಇದು ಸ್ವರ್ಣಧಾಮ ಅಂತ ಮೂಡಬಿದ್ರೆಯ ಹತ್ತಿರ, ಅಂದರೆ ಮೂಡಬಿದ್ರೆಯಿಂದ ಸುಮಾರು ಒಂದು 5 ಕಿಲೋಮೀಟರ್ ಇದೆ. ನ್ಯಾಷನಲ್ ಹೈವೇಯಿಂದ ಈಗ ಎಕ್ಸ್ಪ್ರೆಸ್ ವೇ ಆಗ್ತಾಯಿದೆ, ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರಾಜೆಕ್ಟ್ ಇದೆ. ಇದು ಸುಮಾರು 10 ಎಕರೆಯಲ್ಲಿ ಈ ಜಾಗ ಒಂದು ಏನು ಹೇಳಿದ್ರೆ ನಾವು ಹಿರಿಯ ನಾಗರಿಕರ ವಸತಿ ಬಡಾವಣೆ ಅದನ್ನು ಮಾಡ್ತಾಯಿದ್ದೇವೆ. ಹಿರಿಯ ನಾಗರಿಕರ ವಸತಿ ಬಡಾವಣೆ ಅಂದರೆ ಇಟ್ ಈಸ್ ಎನ್ ರೆಸಿಡೆನ್ಷಿಯಲ್ ಟೌನ್ಶಿಪ್. ಈ ಟೌನ್ಶಿಪ್ ಒಳಗೆ ಹಿರಿಯ ನಾಗರಿಕರಿಗೆ ಏನೆಲ್ಲ ಬೇಕು ಆ ವ್ಯವಸ್ಥೆಗಳನ್ನು, ಅಂದರೆ ಅವರಿಗೆ ಖಾಲಿ ಮನೆ ಮಾತ್ರ ಅಲ್ಲ, ಮನೆ ಎಲ್ರಿಗೂ ಎಲ್ಲ ಕಡೆ ಇರ್ತದೆ. ಆದರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಈ ಏಜ್ ಆದಂಥ ಪೇರೆಂಟ್ಸ್ಗಳಿಗೆ ಸಾಮಾನ್ಯವಾಗಿ ಮಕ್ಕಳು ದೂರ ಇದ್ದರೆ, ಉದಾಹರಣೆಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಮದುವೆ ಎಲ್ಲ ಮಾಡಿಬಿಡ್ತೇವೆ. ಆಮೇಲೆ ಮಕ್ಕಳು ಫಾರಿನಿಗೆ ಹೋಗಿ ಸೆಟ್ಲಾದರೆ ವಾಪಸ್ ಬರೋದಿಲ್ಲ ಅಥವಾ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿರುವಂಥ ಹಿರಿಯರಿಗೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರಿಗೆ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ, ಮದುವೆ ಮಾಡಿ ಕೊಟ್ಟಿರ್ತಾರೆ, ಅವರೊಟ್ಟಿಗೆ ಉಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏಜ್ ಆಗುವಾಗ ಅವರಿಗೆ ನೋಡಿಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಆದರೆ ಅಂಥವರಿಗೆ ಇಲ್ಲಿ ಅವರಿಗೆ ಅವರದ್ದೇ ಸ್ವಂತ ಜಾಗ, ಅವರದ್ದೇ ಮನೆ, ಅವರಿಗೆ ಎಷ್ಟು ಬೇಕೋ ಅಷ್ಟು ಸಿಂಗಲ್ ಬೆಡ್ರೂಮು ಅಥವಾ 2 ಬೆಡ್ರೂಮ್ ಮನೆಗಳು. ಆಮೇಲೆ ಅವರಿಗೆ ಬೇಕಾದಂಥ ಆಹಾರ, ದಿನದ 3 ಹೊತ್ತು ಅವರಿಗೆ ಊಟೋಪಚಾರದ ವ್ಯವಸ್ಥೆ. ಇಲ್ಲಿ ನಮ್ಮದೇ ಆದ ಕಿಚನ್, ಆಮೇಲೆ ಡೈನಿಂಗ್ ಹಾಲ್ ಇರ್ತದೆ. ಸಮಯಕ್ಕೆ ಸರಿಯಾಗಿ ಬಂದು ಊಟ ಮಾಡಿಕೊಂಡು ಅವರು ಹೋಗ್ಬೋದು, ವಾಕೇಬಲ್ ಡಿಸ್ಟೆನ್ಸು. ಇನ್ನು ಆರೋಗ್ಯ ಕೆಟ್ಟರೆ ಮನೆಗೆ ನಾವು ಡೆಲಿವರಿ ಕೊಡ್ತೇವೆ, ಈ ಒಂದು ವ್ಯವಸ್ಥೆ. ಆಮೇಲೆ ಅವರ ಮೆಡಿಕಲ್ ಚೆಕಪ್ ಮಾಡಲಿಕ್ಕೆ ಡಾಕ್ಟರ್ ಕ್ಲಿನಿಕ್, ಟೈಮ್ ಪಾಸಿಗೆ ಅವರಿಗೆ ಓದಲಿಕ್ಕೆ ಲೈಬ್ರರಿ, ರೀಡಿಂಗ್ ರೂಮು, ಇಂಡೋರ್ ಗೇಮ್ಸ್ ಆಟ ಆಡಲಿಕ್ಕೆ ಅವರಿಗೆ ಕ್ಯಾರಮು, ಚೆಸ್ಸು ಇಂಥದ್ದು. ಆಮೇಲೆ ಸುತ್ತಮುತ್ತ ಎಲ್ಲ ಅದೇ ಏಜ್ನ ಗ್ರೂಪಿನವ್ರು ಇರ್ತಾರೆ, ಹಾಗಾಗಿ ಟೈಮ್ ಪಾಸಿಗೆ ತುಂಬ ಸುಲಭ. ಆಮೇಲೆ 24 ಅವರ್ಸ್ ಇಲ್ಲಿ ಸೆಕ್ಯೂರಿಟಿ ಇರ್ತದೆ. ಅಂದರೆ ನಾವು ಫುಲ್ ಕಂಪೌಂಡೆಡ್ ವಿತ್ ಸೆಕ್ಯೂರಿಟಿ ಗಾರ್ಡ್ ಆ್ಯಂಡ್ CC ಕ್ಯಾಮರಾ ಕವರೇಜ್. ಹಾಗಾಗಿ ಅವರಿಗೆ 100ಕ್ಕೆ 100 ಅವರಿಗೆ ಸೇಫ್ಟಿ ಫೀಲ್ ಆಗ್ತದೆ. ಆಮೇಲೆ ಹೋಮ್ಲಿ ಫೀಲ್ ಆಗ್ತದೆ, ಸೇಫ್ಟಿ ಫೀಲ್, ಹೋಮ್ಲಿ ಫೀಲ್ ಆ್ಯಂಡ್ ಬೇಕಾದಂಥ ಆರೋಗ್ಯಕ್ಕೆ ವ್ಯವಸ್ಥೆ ಹಾಗೂ ಫುಡ್, ಇದಿಷ್ಟು ವ್ಯವಸ್ಥೆಗಳು ಇಲ್ಲಿ ಇರ್ತದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಾವು ಲೇಔಟನ್ನು ಎಲ್ಲರೂ ಮಾಡ್ತಾರೆ, ಆಮೇಲೆ ಅಪಾರ್ಟ್ಮೆಂಟ್ಸನ್ನು ತುಂಬ ಬಿಲ್ಡರ್ಸ್ ಮಾಡ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಾವು ಕೊಡುವಾಗ ಅವರಿಗೆ ಒಂದು ವ್ಯಾಲ್ಯೂ ಇರಬೇಕು, ನಾಳೆ ಅವರಿಗೆ ರೀಸೇಲ್ ಮಾಡಲಿಕ್ಕೂ ಆಗಬೇಕು. ರೀಸೇಲ್ ಅಂತ ಹೇಳಿದರೆ, ಒಂದು ಸಮಯ ಅವರಿಗೆ ಅವರ ನಂತರಕ್ಕೆ ಅದು ಬೇಡ ಅಂತಿದ್ದರೆ ಅವರು ಅದನ್ನು ಮಾರಾಟ ಮಾಡಲಿಕ್ಕೆ ನಾವೇ ಬೈಬ್ಯಾಕ್ ಮಾಡ್ತೇವೆ. ಅವರು ಮಾರಾಟ ಮಾಡಲಿಕ್ಕೆ ಜನರನ್ನು ಹುಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ಒಂದು. ಅಥವಾ ಅವರಿಗೆ ಇಲ್ಲಿ ಒಂದು 4-5 ವರ್ಷ ಉಳಿದ ಮೇಲೆ ನನಗಿದು ಬೇಡ, ನಾನು ಮಗನೊಟ್ಟಿಗೆ ಇರ್ತೇನೆ ಅಥವಾ ಮಗಳೊಟ್ಟಿಗೆ ಇರ್ತೇನೆ, ಆ ಫೀಲ್ ಬಂದರೆ ಅವರು ಇದನ್ನು ಬಾಡಿಗೆ ಕೊಡ್ಬೋದು, ಮಾರಾಟನ ಮಾಡ್ಬೋದು, ಅವರು ಸ್ವಂತಕ್ಕೆ ಉಳಿಬೋದು. ಹಾಗಾಗಿ ಇದು 100ಕ್ಕೆ 100 ಇಟ್ ಇಸ್ 100% ಗ್ರೋತ್ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಆಗ್ತದೆ. ಪ್ಲಸ್ ಅವರಿಗೆ ಸೇಫ್ ಆಗಿ ಒಂದು ಆರೋಗ್ಯಕರವಾಗಿ ಖುಷಿಯಲ್ಲಿ ಉಳಿಲಿಕ್ಕಿರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇದನ್ನು ನಾವು ಹಿರಿಯ ನಾಗರಿಕರ ವಸತಿ ಬಡಾವಣೆ ಸ್ವರ್ಣಧಾಮ ಅಂತ ಹೆಸರಿಟ್ಟಿದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಇಲ್ಲಿ ವಿಶೇಷತೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು 60 ವರ್ಷ ದಾಟಿದ ಮೇಲೆ ಐಷಾರಾಮಿ ದೊಡ್ಡ ಮನೆಗಳು ಬೇಕಾಗೋದಿಲ್ಲ. ಯಾಕಂತೇಳಿದರೆ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಸೊ ಹಾಗಾಗಿ ನಾವು 3 ಸೆನ್ಸಿಂದ ಪ್ರಾರಂಭ ಮಾಡಿದ್ದೇವೆ. 3 ಸೆನ್ಸು, 3.5, 4, 4.5, 5. ಕೆಲವರಿಗೆ ದೊಡ್ಡದು ಬೇಕು, ನನಗೆ ಸುತ್ತಮುತ್ತ ಸ್ವಲ್ಪ ಗಿಡ ಹಾಕಬೇಕು, ಸ್ವಲ್ಪ ಕಿಚನ್ ಗಾರ್ಡನ್ ಮಾಡಬೇಕು, ಈ ರೀತಿಯೆಲ್ಲ ಇದ್ದರೆ 6 ಸೆನ್ಸು 8 ಸೆನ್ಸು ಪ್ಲಾಟ್ಗಳು ಇದ್ದಾವೆ. ಆದರೆ ಹೆಚ್ಚಿನ ಪ್ಲಾಟ್ಗಳು 4 ಸೆನ್ಸು ಹಾಗೂ 4.5 ಸೆನ್ಸು ಪ್ಲಾಟ್ಗಳಿದ್ದಾವೆ. ಅದನ್ನು ನಾವು ಅತ್ಯಂತ ಕಾಂಪಿಟೇಟಿವ್ ದರ, ಅಂದರೆ ಜನರಿಗೆ ಅದು ಸೀನಿಯರ್ ಸಿಟಿಸನ್ಗೆ ಭಾರ ಆಗಬಾರ್ದು. ಅದಕ್ಕೋಸ್ಕರ ಎಲ್ಲ ಮೋಡ ಅಪ್ರೂವಲ್ಲು, ರೇರಾ ಅಪ್ರೂವಲ್ಲು ಎಲ್ಲ ವ್ಯವಸ್ಥಿತವಾಗಿ ಅಪ್ರೂವಲ್ ತಗೊಂಡು 100% ಡಾಕ್ಯುಮೆಂಟೇಷನ್ ಮಾಡಿ ಬ್ಯಾಂಕಿಂದ ಲೋನು ಕೂಡ ಅಗತ್ಯ ಇದ್ದವರಿಗೆ ಸಿಗುವ ರೀತಿಯಲ್ಲಿ ನಾವು ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ ನಾವು ಹೇಗೆ ಅಂತ ಹೇಳಿದರೆ, ಪ್ರಕೃತಿಯ ಮಡಿಯಲ್ಲಿದ್ದೇವೆ. ನಮಗಿಲ್ಲಿ ಸಾಕಷ್ಟು ಮರಗಳಿದ್ದಾವೆ. ತೆಂಗಿನ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಏನು ಫಲಗಳಿರುವಂಥ ಮರಗಳು, ಹಲಸಿನ ಮರ ಇರ್ಬೋದು. ಹಾಗೂ ಇನ್ನು ನಾವು ಈಗ ಪ್ರಾರಂಭದ ಹಂತದಲ್ಲಿದ್ದೇವೆ ಅಷ್ಟೇ. ಮಳೆ ಪ್ರಾರಂಭ ಆದ ತಕ್ಷಣ ಸುಮಾರು 500ಕ್ಕೂ ಹೆಚ್ಚು ವಿವಿಧ ತಳಿಯ ಹಣ್ಣು ಹಂಪಲಿನ ಗಿಡಗಳನ್ನು ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡ್ತೇವೆ. ನಮ್ಮ ಬಿಲ್ಡಿಂಗ್ ಮೇಲೆ ಬರುವಾಗ, ಜನರು ಬರಲಿಕ್ಕೆ ಶುರುವಾಗುವಾಗ ಈ ಗಿಡಗಳು ಮೇಲೆ ಬಂದು ಬಹಳ ಒಳ್ಳೆಯ ಒಂದು ನೈಸರ್ಗಿಕವಾಗಿ ಬಹಳ ಸುಂದರವಾಗಿರತಕ್ಕಂಥ ಒಂದು ಟೌನ್ಶಿಪ್ ಇದು ರೆಡಿ ಆಗ್ತದೆ. ಇದು ರೆಡಿ ಆಗಲಿಕ್ಕೆ ಸುಮಾರು 1.5 ಇಂದ 2 ವರ್ಷ ಬೇಕು. ನಾವೀಗ ಪ್ರಾರಂಭ ಮಾಡಿದ್ದೇವೆ ಅಷ್ಟೇ.
ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇನ್ನೊಂದು 4-5 ತಿಂಗಳು ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಲೇಔಟಿನ ಒಂದು ಪ್ಲ್ಯಾನನ್ನು ಮಾಡಿಬಿಟ್ಟು ನಾವು ಎಪ್ರೂವಲಿಗೆ ಕಳಿಸಿದ್ದೇವೆ. ಎಪ್ರೂವಲ್ ಬಂದು ನಮಗೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ರೆಡಿ ಆದ ತಕ್ಷಣ ಕನ್ಸ್ಟ್ರಕ್ಷನ್ ವರ್ಕನ್ನು ಸ್ಟಾರ್ಟ್ ಮಾಡ್ತೇವೆ.